ಕುಮಾರಣ್ಣವರು ಇಂಡಿ ಕ್ಷೇತ್ರಕ್ಕೆ ಬಂದು ನಮ್ಮ ಜನಗಳನ್ನು ನೋಡಿ ನಿನಗೆ ಟಿಕೆಟ್ ಕೊಡ್ತೇನೆ, ನಿನ್ನ ಆರಿಸಿ ಬಾ ಅಂತೇಳಿ ತಿಳ್ಕೊಂಡು ನನಗೆ ರೊಕ್ಕ ನೋಡಲಿಲ್ಲ, ಹಣ ನೋಡಲಿಲ್ಲ, ಆಸ್ತಿ ನೋಡಲಿಲ್ಲ ಬಂಧುಗಳೇ. ನನಗೆ ಮತ ಕೊಟ್ಟರು, ನನಗೆ ಟಿಕೆಟ್ ಕೊಟ್ಟರು. ಆದರೆ ಸ್ವಲ್ಪ ಅಂತರದಿಂದ ಇವತ್ತು 2,000 ಅಂತರದಿಂದ 2018ರಲ್ಲಿ ಸೋಲಾಯಿತು. ಆದರೂ ಕೂಡ ಮತ್ತೆ ನನಗೆ ನೀವೆಲ್ಲ ಪ್ರಚೋದನೆ, ನನಗೆ ಶಕ್ತಿ ತುಂಬಿದ್ರಿ. ಬಿಡಿ ಪಾಡ್ಲ, ನೀನು ಸೋತಿಲ್ಲ, ನಾವು ಸೋತಿದ್ದೆವು. ಈ ಭಾಗಕ್ಕೆ ನಿನ್ನಂಥ ಬಡವ, ನಿನ್ನಂಥ ರೈತರ ಮಗ ಈ ಭಾಗಕ್ಕೆ ನೀನು ಜೀವ ಕೊಡ್ಲಿಕ್ಕೆ ತಯಾರಾಗಿದೆ, ನೀನು ಹೋರಾಟ ಮಾಡ್ಲಿಕ್ಕೆ ತಯಾರಾಗಿದೆ, ನಿನ್ನಂತ ಬರ್ಬೇಕಂತ ತಿಳ್ಕೊಂಡು ನನಗೆ ಬಂಧುಗಳೇ ನನಗೆ ಶಕ್ತಿ ಕೊಟ್ರಿ. 2023ರಲ್ಲಿ ನಾನು ಮತ್ತೆ 62,000 ಮತಗಳನ್ನು ತಗೊಂಡು ಇವತ್ತು ಹಣ ಇಲ್ಲ, ನಿಮ್ಮೆಲ್ಲ ರೊಕ್ಕ ಕೊಟ್ರಿ, ಹಣ ಕೊಟ್ರಿ, ನನ್ನ ಜೊತೆ ಹ್ಯಾಂಗೆ ಪ್ರೀತಿ ವಿಶ್ವಾಸದಿಂದ ನೀವು ಸ್ವಂತ ಗಾಡೀಲಿ ಬಂದಿರಿ ಬಂಧುಗಳೇ. ಅದೇ ರೀತಿ ನನಗೆ ಮತ ಕೊಟ್ರಿ. ಯಾವ ಜನ್ಮದ ಋಣವು, ಮುಂದೆ ಏನಾಗ್ತೀನೋ ಗೊತ್ತಿಲ್ಲ. ಒಬ್ಬ ಬಡವನನ್ನು ಇವತ್ತು ಶಾಸಕ ಸ್ಥಾನಕ್ಕೆ ಕೊಂಡಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರಿಗೆ ನಿಮ್ಮ ಋಣವನ್ನು ಹೇಗೆ ತೀರಿಸಲಿ ಬಂಧುಗಳೇ, ನಿಮ್ಮ ಸೇವೆಯನ್ನು ಹೇಗೆ ಮಾಡಲಿ? ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿರ್ತೇನೆ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇಟ್ಟಿದ್ದೀರಿ ಬಂಧುಗಳೇ. ನಿಮ್ಮ ಋಣ ಮುಡಿಸುವಂಥ ಕಾಲ ಬಂದಿದೆ. ನಿಮ್ಮೆಲ್ಲರ ಆಶೀರ್ವಾದ ಶಕ್ತಿ ರೂಪದಲ್ಲಿ ನೀವೆಲ್ಲ ಬಂದಿದ್ದೀರಿ. ಮತ್ತೆ ಬರುವಂಥ ದಿನಮಾನಗಳಲ್ಲಿ ಇವತ್ತು 2020 ನಡೀತಕ್ಕಂಥ ಚುನಾವಣೆಯಲ್ಲಿ ನೀವು ಶಕ್ತಿ ತುಂಬಲಿಕ್ಕೆ ನಮ್ಮ ನಾಡಿನ ದೊರೆ, ರಾಜ್ಯದ ಆಶಾಕಿರಣರಾಗಿರ್ತಕ್ಕಂಥ ಇವತ್ತು ನಿಖಿಲ್ ಅಣ್ಣವರು ಬಂದಿದ್ದಾರೆ ಬಂಧುಗಳೇ. ನಿಖಿಲ್ ಅಣ್ಣ ಬಂದಿದ್ದಾರೆ. ಅದಕ್ಕಾಗಿ ಹೆಚ್ಚಿಗೆ ಮಾತನಾಡದೆ ನನ್ನ ಮತದಾರ ಬಂಧುಗಳೇ, ನನ್ನ ಅಣ್ಣ ತಮ್ಮಂದಿರೇ, ಇವತ್ತು ಸುಮಾರು 5 ಕಿಲೋಮೀಟರ್ದಿಂದ ಇವತ್ತು ಮೋಟರ್ ಸೈಕಲ್ ರ್ಯಾಲಿ ಮೂಲಕ ಇವತ್ತು ಹೋರ್ತಿ ಭಾಗದಲ್ಲಿ, ಅಗಸನಾಳದಲ್ಲಿ, ಇವತ್ತು ಚಳಿಕೆಯಲ್ಲಿ, ಅಂಜುಟಿಯಲ್ಲಿ ಇವತ್ತು ಅಣ್ಣವರನ್ನು, ನಿಖಿಲ್ ಅಣ್ಣವ್ರನ್ನ ಕರೆದು ಇವತ್ತು ಸನ್ಮಾನ ಮಾಡಿ ಅವ್ರಿಗೆ ಇವತ್ತು ಕಳಿಸಿಕೊಟ್ಟಿದ್ದೀರಿ. ಮುಂದಿನ ಮಾನಗಳಲ್ಲಿ ಇಲ್ಲಿ ಕೂಡ ಸ್ವಾಗತಕ್ಕೆ ಇವತ್ತು ಅಲ್ಲಿ ಅಮ್ಮಾರ ಹೋಟೆಲ್ಗೆ ಬಂದಿದ್ದೀರಿ ಬಂಧುಗಳೇ. ಅದಕ್ಕಾಗಿ ನನ್ನ ಅಣ್ಣ ತಮ್ಮಂದಿರೇ, ನನ್ನ ಮತದಾರ ಬಂಧುಗಳೇ, ನಾನು ಮುಂದೆ ಏನಾಗ್ತೀನಿ ಗೊತ್ತಿಲ್ಲ. ಇವತ್ತು 2018 ಎಲೆಕ್ಷನ್ನಲ್ಲಿ ಈ ಭಾಗಕ್ಕೆ ಮಾಜಿ ಪ್ರಧಾನಿಗಳಿಗಿರ್ತಕ್ಕಂಥ ದೇವೇಗೌಡರು, ನಾನು ಈ ಭಾಗಕ್ಕೆ ನೀರಾವರಿ ಆಗಬೇಕು, ಈ ಭಾಗದಲ್ಲಿ ನಿಂಬೆ ಬೆಳತಕ್ಕಂಥ ರೈತರಿದ್ದೀರಿ, ಸಮೃದ್ಧಿ ಆಗಿರ್ತಕ್ಕಂಥ ನಿಗದಿತ ಬೆಲೆ ಇಲ್ಲ, ನಿಂಬೆ ಫ್ಯಾಕ್ಟ್ರಿ ಆಗಬೇಕು. ಇವತ್ತು ಎಲ್ಲ ನಿಮ್ಮ ಮಕ್ಕಳು ವಿದ್ಯಾವಂತರು ಶಾಲೆ ಕಲಿತು ಉದ್ಯೋಗ ಇಲ್ಲದೆ ಕೂಳಿ ಹೋಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ತಾಲೂಕಿನಲ್ಲಿ ಬಂದಿದೆ. ಸರಿಯಾಗಿರ್ತಕ್ಕಂಥ ರಸ್ತೆಗಳಿಲ್ಲ, ನಮ್ಮ ರೈತರಿಗೆ ಬರಬೇಕಾಗಿತ್ತಂತ ಸರಿಯಾಗಿ ವಿದ್ಯುತ್ಗಳಿಲ್ಲ. ಇವತ್ತೆಷ್ಟೋ ಜನ ಬಡವರಿಗೆ ಮನೆಗಳಿಲ್ಲ, ಸಾರಿಗೆ ವ್ಯವಸ್ಥೆ ಸರಿಯಾಗಿಲ್ಲ, ಶಿಕ್ಷಣ ವ್ಯವಸ್ಥೆ ಇವತ್ತು ಸರಿಯಾಗಿಲ್ಲ. ನಮ್ಮ ರೈತರು ಕಷ್ಟ ಜೀವನದಲ್ಲಿದ್ದಾರೆ. ನಮ್ಮ ತಾಲೂಕಿನ ರೈತರು ಇವತ್ತು ಹೈರಾಣದಲ್ಲಿದ್ದಾರೆ. ಅವರಿಗೆ ನ್ಯಾಯ ಕೊಡ್ಬೇಕಂತ ತಿಳ್ಕೊಂಡು, ಈ ಭಾಗಕ್ಕೆ ಶಾಶ್ವತ ನೀರಾವರಿ ಆಗಬೇಕಂತ ತಿಳ್ಕೊಂಡು ಯಾವ ರೀತಿ ದೇವೇಗೌಡರು ಈ ಭಾಗಕ್ಕೆ ಪ್ರಧಾನಿ ಆದಕ್ರ ಇವತ್ತು ನೀರಾವರಿಗೆ ಸಾವಿರಾರು ಕೋಟಿ ಕೊಡುವ ಮೂಲಕ ಆಲಿಮಟ್ಟಿ ಅಣೆಕಟ್ಟನ್ನು ಕಟ್ಟಿದ್ರು ಬಂಧುಗಳೇ. ಆಲಿಮಟ್ಟಿ ಕಟ್ಟದ ಬಳಿಕ ಈ ಭಾಗಕ್ಕೆ ಇವತ್ತು ನೀರಾವರಿ ಆಯಿತು ಬಂಧುಗಳೇ. ಇವತ್ತು ಕುಮಾರಣ್ಣವರು ಮುಖ್ಯಮಂತ್ರಿ ಆದರೂ 2018 ಇಸ್ವಿಯಲ್ಲಿ ರೇವಣಸಿದ್ದೇಶ್ವರ ಏತ್ ನೀರಾವರಿಗೆ ಇವತ್ತು ಅನುದಾನವನ್ನು ಹೆಸರಿಟ್ಟರು, 250 ಕೋಟಿ ಕೊಟ್ಟರು ಬಂಧುಗಳೇ. ಆ ನಂತರ BJP ಸರ್ಕಾರ ಬಂದಾಕರ ಬೊಮ್ಮಾಯಿಯವರು 250 ಕೋಟಿ ಕೊಟ್ಟು ಅಡಿಗಲ್ಲು ಮಾಡಿದ್ರು. ಈಗಿರ್ತಕ್ಕಂಥವ್ರು ನಾ ಮಾಡೀನಿ ಅದು ತಿಳ್ಕೊಂಡು ರೇವಣಸಿದ್ದೇಶ್ವರ ಹೆಸರು ಇವತ್ತು 3 ಸಲ ಇವತ್ತು ಪೂಜೆ ಮಾಡ್ತಾರೆ ಬಂಧುಗಳೇ. ನಮಗೆ ಇವತ್ತು ಕುಡ್ಲಿಕ್ಕೆ ನೀರಿಲ್ಲ ಬಂಧುಗಳೇ. ನಾನು ಈ ಭಾಗಕ್ಕೆ ನೀರಾವರಿ ಆಗಬೇಕಂತ ತಿಳ್ಕೊಂಡು 46 ದಿನಗಳವರೆಗೆ ಹೋರಾಟವನ್ನು ಮಾಡಿದೆ. ಈ ಭಾಗದಲ್ಲಿ ದಣಿ ಸತ್ಯಾಗ್ರಹವನ್ನು ಮಾಡಿದೆ, ರೈಲ್ವೆ ಬಂದ್ ಮಾಡಿದೆ, ಇವತ್ತು ಹಾವೇ ಬಂದ್ ಮಾಡಿದೆವು. ಇವತ್ತು ಮರ್ಯಪ್ಪಣ್ಣ ಜೈಲಿಗೆ ಹೋಗಿ ಬಂದ, ನಮ್ಮ ಮ್ಯಾಗೆ 150 ಮಂದಿ ಮ್ಯಾಗೆ ಕೇಸ್ ಹಾಕಿದ್ರು ಬಂಧುಗಳೇ. ನಾನು ಸರ್ಕಾರಕ್ಕೆ ಕೇಳಿದೆ, ನನ್ನ ಜೀವ ಹೋದ್ರು ಸರಿ ಇಲ್ಲ, ನನ್ನ ಗುಂಡು ಹಾಕಿದ್ರು ಸರಿ ಇಲ್ಲ, ನನ್ನ ಜನರಿಗೆ ನೀರು ಕೊಡಬೇಕು ಅಂತ ತಿಳ್ಕೊಂಡು ನಾನು ಹೋರಾಟವನ್ನು ಮಾಡಿದೆ ಬಂಧುಗಳೇ. ನನ್ನ ಮೈಯಲ್ಲಿ ಹರಿತಕ್ಕಂಥ ರಕ್ತದಿಂದ ಸರ್ಕಾರಕ್ಕೆ ಪತ್ರ ಬರೆದೆ, ನನ್ನ ಭಾಗಕ್ಕೆ ನೀರಾವರಿ ಮಾಡಿ. ಯಾವ ಶಾಸಕರು ಬರಲಿಲ್ಲ, ಯಾವ ಮಂತ್ರಿಗಳು ಬರಲಿಲ್ಲ. ಇವತ್ತು ನಮ್ಮ ಮಾಜಿ ಪ್ರಧಾನಿಗಳಿಗಿರ್ತಕ್ಕಂಥ ದೇವೇಗೌಡರು ಬಂದರು. ದೇವೇಗೌಡ ಬಂದು ಇವತ್ತು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟರು ಬಂಧುಗಳೇ. ಇವತ್ತು 15 ಬಂಧುಗಳೇ, ತಿಡುಗುಂದಿ ಬ್ಯಾಂಚ್ ಕ್ಯಾನ ಮೂಲಕ 15 ಕೆರೆಗಳನ್ನು ತುಂಬಿದ್ರು. ಗುತ್ತಿ ಬಸವಣ್ಣ ಕಾಲುವೆಗೆ ನೀರು ಬತ್ತು. ಇವತ್ತು ಇನ್ನೂ ಸಮಗ್ರ ನೀರಾವರಿ ಆಗಬೇಕಿದೆ ಬಂಧುಗಳೇ. ಹೆಚ್ಚಿಗೆ ಮಾತನಾಡಾರ್ದೆ ನಿಮ್ಮೆಲ್ಲರೂ ಕೂಡ ಕೈ ಮುಗಿದು ಕೇಳ್ಕೊತೇನೆ, ಈ ಬಡವನ ಮೇಲೆ ಆಶೀರ್ವಾದ ಇರಲಿ. ನನ್ನ ಉಸಿರು ಈ ಭೂಮಿಯಿಂದ ಮೇಲೆ ಹೋಗೋವರಿಗೆ, ನನ್ನ ಉಸಿರು ಭೂಮಿಯಿಂದ ಮೇಲೆ ಹೋಗೋರಿಗೆ, ನನ್ನ ಶರೀರ ಮಣ್ಣಲ್ಲಿ ಮಣ್ಣಾಗೋರಿಗೆ ನಿಮ್ಮ ಸೇವಕನಾಗಿ, ನಿಮ್ಮ ಮನೆ ಮಗನಾಗಿ ನಿಮ್ಮ ಮನೆ ಬಾಗಿಲಿಗೆ ಬರ್ತೇನೆ ಬಂಧುಗಳೇ. ನಿಮ್ಮೆಲ್ಲರ ಆಶೀರ್ವಾದ ಸದಾ ನಾನು ಇರಲಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರಿಗೂ ಕೂಡ ಕಳಕಳಿಯಿಂದ ಕೈ ಮುಗಿದು ವಿನಂತಿಪೂರ್ವಕವಾಗಿ ಬಿಡ್ಕೋತೇನೆ. ಇವತ್ತು 1 ಗಂಟೆಗಳ ಕಾಲ ಇವತ್ತು ಸಭೆ ನಡೀತದೆ. ದಯವಿಟ್ಟು ಯಾರು ಹೋಗದೆ, ಇವತ್ತು ರಾಜ್ಯ ನಾಯಕರು ಬಂದಿದ್ದಾರೆ ಬಂಧುಗಳೇ.
ಅವರು ಒಂದು 4-5 ಜನ ಹೆಚ್ಚಿಗೆ ಮಾತನಾಡದೆ ಸ್ವಲ್ಪ ಮಾತಾಡ್ತಾರೆ. ಅವ್ರ ಭಾಷಣವನ್ನು ಕೇಳಿ ಈ ಒಂದು ಹೋರಾಟವನ್ನು, ಈ ಸದಸ್ಯತ್ವ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು ತಿಳ್ಕೊಂಡು ನನ್ನ ಸ್ವಾಭಿಮಾನದ ಇಂಡಿ ತಾಲೂಕಿನ ಹಳ್ಳಿಗಳಿಂದ ಬಂದಿರತಕ್ಕಂಥ ನನ್ನ ಅಣ್ಣ ತಮ್ಮಂದರಿಗೆ ಮತ್ತೊಮ್ಮೆ ನಿಮ್ಮ ಪಾದಾರಗಳಿಗೆ ಕೈ ಮುಗಿದು ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.